ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತು ಅಣ್ಣವರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ. ಅಣ್ಣವರು ಈ ಕನ್ನಡ ನಾಡು ನುಡಿ ಕಂಡಂತಹ ಅದ್ವಿತೀಯ ಮಹಾನ್ ಪ್ರತಿಭೆ. ಅಣ್ಣವರು ಅಂದ ತಕ್ಷಣ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಸಹ ಮೈ ರೋಮಾಂಚನ. ಅಂತಹ ಅದ್ಭುತ ನಟ, ಮಾನವತಾವಾದಿ, ಅದೇ ರೀತಿ ಕನ್ನಡ ನಾಡಿನ ಬಗ್ಗೆ ಅವರಿಗಿದ್ದಂತಹ ಕಾಳಜಿ, ಅಭಿಮಾನಿಗಳನ್ನು ದೇವರು ಅಂತ ಕರೆದಂತಹ ಪ್ರಪಂಚದ ಮಹಾನಟರಲ್ಲೇ ಒಬ್ಬರು ನಮ್ಮ ಅಣ್ಣವರು. ಎಲ್ರಿಗೂ ಗೊತ್ತಾಗಿರಬೇಕಲ್ಲ, ಅವರೇ ನಮ್ಮ ಪದ್ಮಭೂಷಣ, ವರನಟ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. ಒಬ್ಬ ಚಿತ್ರನಟ ಅಂದ ತಕ್ಷಣ ಏನಪ್ಪ, ಅವರು ಒಂದು ಚಿತ್ರನಟನೆ ಮಾಡ್ತಾರೆ ಅಷ್ಟೇ. ಕೆಲವರು ಸ್ವಲ್ಪ ಸಮಾಜ ಸೇವೆಯನ್ನು ಮಾಡ್ತಾರೆ. ಆದರೆ ಅಣ್ಣವರು ಮಾಡಿರ್ತಕ್ಕಂಥ ಒಂದು ಸಾಧನೆ ನಿಜವಾಗಿಯೂ ಪ್ರಪಂಚದ ಯಾವ ನಟನೂ ಸಹ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಏನಂತ ಸಾಧನೆ? ಹೌದು, ಕೆಲವರು ಜನಪ್ರಿಯತೆಯನ್ನು ಯಾತಕ್ಕೆ ಬೇಕಾದ್ರೂ ಬಳಸ್ಕೊತಾರೆ. ಉದಾಹರಣೆಗೆ ಒಬ್ಬ ಪ್ರಭಾವಿ ಈ ವ್ಯಕ್ತಿಯಾಗಿರ್ಬೋದು ಅಥವಾ ಸೆಲಿಬ್ರಿಟಿ ಆಗಿರ್ಬೋದು, ಒಬ್ಬ ಇತ್ತೀಚೆಗೆ ಬಂದಂತಹ ಚಿತ್ರನಟರುಗಳಾಗಿರ್ಬೋದು, ಅವ್ರ ಜನಪ್ರಿಯತೆ ತಾರಕಕ್ಕೆ ಹೋಗಿದೆ ಅಂದರೆ ಹಣದ ದೃಷ್ಟಿಯನ್ನು ನೋಡ್ತಾರೆ ಅತಿ ಹೆಚ್ಚು ಕೆಲವು ವ್ಯಕ್ತಿಗಳು. ಆದರೆ ಅವರು ಬೇಕಾದರೆ ಅವರ ಅಭಿಮಾನಿಗಳು ಏನು ಫಾಲೋ ಮಾಡ್ತಾರೆ, ಏನು ಅದ್ರ ಬಗ್ಗೆ ಅವ್ರಿಗೆ ಕಾಳಜಿ ಇರಲ್ಲ. ಬೇಕಾದರೆ ಅದು ಒಂದು ಯಾವುದೇ ಒಂದು ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರಕವಾಗುವಂಥ ಪದಾರ್ಥಗಳಾಗಿರ್ಬೋದು, ಯಾವುದೇ ಇದಕ್ಕೂ ಸಹ ಜಾಹೀರಾತನ್ನು ಕೊಟ್ಟುಬಿಡ್ತಾರೆ. ಬೇಕಾದ್ರೆ ಅಂಥ ಕ್ಷಣದಲ್ಲಿ ಬೇಕಾದರೆ ಅದು ಮಾದಕ ವಸ್ತುವಾಗಿರೂ ಬೇಕಾದ್ರೆ ಜಾಹೀರಾತು ಕೊಡುವಂಥ ಹಲವಾರು ಜನನ ನಾವು ನೋಡ್ಬೋದು. ಅದು ಯಾರ ಮೇಲೆ ಯಾವ ಆರೋಗ್ಯನರಾಗಿರಲಿ, ಆ ಆರೋಗ್ಯದ ಮೇಲೆ ಪರಿಣಾಮ ಬೀರಿರಲಿ, ಅವ್ರ ಉದ್ದೇಶ ಹಣ ಮಾಡಬೇಕು, ಈ ಜನಪ್ರಿಯತೆಯಲ್ಲಿ ಬಂಡವಾಳ ಮಾಡ್ಕೋಬೇಕು. ಆದರೆ ನಮ್ಮ ಅಣ್ಣವರು ಮಾಡಿರ್ತಕ್ಕಂಥ ಒಂದೊಂದು ಕೆಲಸವು ದಾಖಲೆ ಪುಟನೇ ಸರಿ. ಅವರ ಜನಪ್ರಿಯತೆಯನ್ನು ಕಂಡಂಥ ಹಲವಾರು ಕಂಪನಿಗಳು ಅವರ ಬೆನ್ನನ್ನು ಬೀಳ್ತವೆ. ಅಣ್ಣವರೇ, ದಯಮಾಡಿ ನಮಗೆ ನಮ್ಮ ವಸ್ತುಗಳಿಗೆ ನೀವು ಜಾಹೀರಾತನ್ನು ನೀಡಿ, ನೀವು ಕೇಳಿದಷ್ಟು ಹಣವನ್ನು ಕೊಡ್ತೀವಿ ಅಂತ. ಯಾರು ಇಂಥ ಚಾನ್ಸ್ ಬಿಡ್ತಾರಾ ಹೇಳಿ? ಯಾರು ಬಿಡಲ್ಲ. ಆದರೆ ನಮ್ಮ ಅಣ್ಣವರು ಒಂದು ಮಾತನ್ನು, ಯಾವುದೋ ಒಂದು ಪ್ರಮುಖ ಜಾಹೀರಾತು ಕಂಪ್ನಿಯವ್ರನ್ನ ನೀವು ನಮ್ಮ ಇದರಲ್ಲಿ ನಮ್ಮದಕ್ಕೆ ಜಾಹೀರಾತನ್ನು ಕೊಡಬೇಕು ಅಂದಾಗ ಅಣ್ಣವರು ಒಂದೇ ಮಾತು ಹೇಳ್ತಾರೆ, ನಾನು ನಿಮಗೆ ಜಾಹೀರಾತನ್ನು ಕೊಟ್ಟರೆ ನನ್ನ ಅಭಿಮಾನಿ ದೇವರುಗಳು, ನನ್ನ ಜನ ಅದನ್ನು ಫಾಲೋ ಮಾಡ್ತಾರೆ, ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಇಂತಹ ಜಾಹೀರಾತು ನನಗೆ ಬೇಡ ಅಂತ ನಿರಾಕರಣೆಯನ್ನು ಮಾಡ್ತಾರೆ. ಯಾವತ್ತೂ ಸಹ ಅವರು ಹಣನೇ ಗಳಿಸಬೇಕು ಅಂತಂದಿದ್ರೆ ಬರೀ ಜಾಹೀರಾತಿನಲ್ಲೇ ಕೋಟ್ಯಾಂತರ ರೂಗಳನ್ನ ಗಳಿಸ್ಬೋದಿತ್ತು. ಕೋಟಿ ಅಂದರೆ ಬೆಲೆನೇ ಇರ್ತಿರ್ಲಿಲ್ಲ ಅವ್ರಿಗೆ. ಹಲವಾರು ಭಾಷೆಗಳ ಚಲನಚಿತ್ರ ಬೇಕಾದ್ರೆ ನಟಿಸ್ಬೋದು. ಆದರೆ ಅಣ್ಣವರು ಆ ರೀತಿ ಮಾಡಲಿಲ್ಲ ರೀ. ಅಣ್ಣವರು ಅದನ್ನು ನಯವಾಗಿ ತಿರಸ್ಕಾರ ಮಾಡಿದ್ರು. ಅವರಿಗೆ ಒಂದೇ ಒಂದು ವಿಚಾರ ಏನಪ್ಪ ಅಂತಂದರೆ, ಈ ನಮ್ಮ ಗ್ರಾಮೀಣ ಪ್ರದೇಶದ ರೈತರ ಒಂದು ಸಂಕಷ್ಟವನ್ನು ಕಣ್ಣಾರೆ ಕಂಡಿದ್ದರು. ನಮ್ಮ ರೈತರ ಬದುಕು ನಿಜವಾಗ್ಲೂ ಈ ಹಾಲಿನಿಂದ ಅವರ ಬದುಕು ಸಾಗ್ತಾ ಇದೆ, ನಮ್ಮ ಹೈನುಗಾರಿಕೆಯನ್ನು ಪ್ರೋತ್ಸಾಹ ಮಾಡಬೇಕು ಅಂತ ನಂದಿನಿ ಹಾಲಿಗೆ ಅವರು ತಮ್ಮ ಜಾಹೀರಾತನ್ನು ಕೊಟ್ಟರು. ನಂದಿನಿ ಹಾಲಿಗೆ ಪುಕ್ಕಟ ಜಾಹೀರಾತನ್ನು ಕೊಟ್ಟ ಮೇಲೆ ಅದು ಒಂದು ಸ್ಥಾನವನ್ನೇ ಪಡೀತು ಅಂತ ಹೇಳ್ಬೋದು. ಆದರೆ ಅಣ್ಣವರು ಬೇರೆ ಉದ್ದೇಶಕ್ಕೆ ಆಗಲಿ, ಹಣಕ್ಕೋಸ್ಕರ ಆಗಲಿ ತಮ್ಮ ಜನಪ್ರಿಯತೆಯನ್ನು ಯಾವತ್ತೂ ಮಾರ್ಕೊಂಡಿಲ್ಲ. ನಾಡು ನುಡಿ ಜಲದ ವಿಚಾರ ಬಂದಾಗ ಎಲ್ಲರೂ ಸಹ ಪ್ರತಿಭಟನೆಗಳಿದ್ರು. ಆದರೆ ಅಣ್ಣವರ ಆಗಮನ ಆದಮೇಲೆ ಆ ಚಳುವಳಿಯ ಕಾವು ರಾಜ್ಯಾದ್ಯಂತ ಹಾಗೂ ರಾಜ್ಯದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರಗಳು ನಡುಕು ಉಂಟು ಮಾಡ್ತಿತ್ತು. ಅದಕ್ಕೆ ದೊಡ್ಡ ತಾಜಾ ಉದಾಹರಣೆ ಗೋಕಾಕ್ ಚಳುವಳಿ. ಗೋಕಾಕ್ ಚಳುವಳಿಯಲ್ಲಿ ಅಣ್ಣವರ ಒಂದು ಪ್ರವೇಶ, ಅದರ ಇತಿಹಾಸವನ್ನು ಓದ್ತಾ ಇದ್ದರೆ ನಿಜವಾಗ್ಲೂ ಮೈ ರೋಮಾಂಚನ. ಕನ್ನಡ ನಾಡು ನುಡಿಗೋಸ್ಕರ ಹೋರಾಟ ಕೊಟ್ಟಂಥ ಅಣ್ಣವರು ನಿಜಕ್ಕೂ ಗ್ರೇಟು ಕಣ್ರಿ. ಯಾರು ತಾನೇ ಬೇರೆ ಚಲನಚಿತ್ರ ನಟರು ಹಲವಾರು ಭಾಷೆಗಳಲ್ಲಿ ನಟಿಸೋಕ್ಕೆ ಅವ್ರನ್ನ ಕರೆದಾಗಲೂ ಸಹ ಅದನ್ನು ನಯವಾಗಿ ತಿರಸ್ಕಾರ ಮಾಡ್ತಾರೆ. ಅದೇ ರೀತಿ ಕನ್ನಡ ನಾಡು ನುಡಿ ಜಲದ ವಿಚಾರವಾಗಿ ಅವರು ಕನ್ನಡವನ್ನು ಮಾತಾಡ್ತಾರೆ ಅಂದರೆ ಯಾವ PhD ಕನ್ನಡ ಮಾಡಿರ್ತಕ್ಕಂಥ ಪ್ರೊಫೆಸರು ಸಹ ಅವ್ರ ರೀತಿ ಸ್ಪಷ್ಟವಾಗಿ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ಒಂದು ಪಾತ್ರವೊಂದಲ್ಲಿ ಅವರು ಅಭಿನಯ ಮಾಡ್ತವ್ರೆ ಅಂದರೆ, ವಕೀಲನ ಪಾತ್ರ ಅಂದರೆ ನಿಜವಾಗ್ಲೂ ಅವರು ವಕೀಲರಾಗಿದ್ದರೆ ಏನೋ ಅಂತನ್ಬೇಕು. ಅದೇ ರೀತಿ
ಒಂದು ಯಾವುದೇ ಒಂದು ವಿಲನ್ ಪಾತ್ರ ಆಗಿರ್ಬೋದು, ಯಾವುದೇ ಪಾತ್ರ ಆಗಿರ್ಬೋದು ಅದಕ್ಕೆ ಜೀವ ತುಂಬ್ತಿದ್ದವರು ಅಣ್ಣವರು. ಅವರ ರಾಗ ನಿಜಕ್ಕೂ ಧನ್ಯವಾದ. ಅದು ದೇವರು ಕೊಟ್ಟ ವರ ಅಂತ ಹೇಳ್ಬೋದು. ಅವರು ಆಡಿರ್ತಕ್ಕಂಥ ಭಕ್ತಿ ಹಾಡುಗಳು ಆಗಿರ್ಬೋದು, ಯಾವುದೇ ಒಂದು ನಟನೆ ಆಗ್ಬೋದು, ಅದು ಇತಿಹಾಸ ಪುಟವನ್ನು ಸೇರಿವೆ. ಅವರ ಚಲನಚಿತ್ರದಲ್ಲಿ ನೀವು ಯಾವುದೇ ವಿಚಾರ ತಗೊಳ್ಳಿ, ಯಾವುದು ದೇಶ ಪ್ರೇಮದ ವಿಚಾರವಾಗಿ ಅವರು ಅತಿ ಹೆಚ್ಚು ಆ ಮಣ್ಣಿನ ವಿಚಾರವಾಗಿ ಅವರ ಚಲನಚಿತ್ರಗಳು ಬರ್ತಿದ್ದೋ, ಯಾವುದೇ ವ್ಯಕ್ತಿ ತಪ್ಪು ಮಾಡಿದ್ರೆ ಕೊನೆಗೆ ಕಾನೂನಿನ ಮುಂಚೆ ಎಲ್ಲರೂ ಸರೆಂಡರ್ ಆಗಲೇಬೇಕು ಅನ್ನೋದು ಅವರ ಚಲನಚಿತ್ರದ ಒಂದು ಥೀಮ್ ಆಗಿತ್ತು, ಒಂದು ಕಥಾವಸ್ತುವಾಗಿತ್ತು. ಅಣ್ಣವರೇ ಸಾಟಿಯಲ್ಲಿ ಬನ್ರಿ. ಅವರಿಗೆ ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು ಬಂದು, ಆದರೆ ಅಣ್ಣವ್ರು ಮಾತ್ರ ಅವರ ಅಭಿಮಾನಿಗಳನ್ನ ಅಭಿಮಾನಿ ದೇವ್ರುಗಳು ಎಲ್ಲ ನೀವು ಕೊಟ್ಟದ್ದು ಅಂತ ಹೇಳಿದ್ರು. ಯಾವ ಚಿತ್ರನಟ ಈ ರೀತಿ ಹೇಳಕ್ಕೆ ಸಾಧ್ಯ ಪ್ರಪಂಚದಲ್ಲಿ ಹೇಳಿ? ಅದೇ ರೀತಿ ಜನಪ್ರಿಯತೆನ ಬಂಡವಾಳ ಮಾಡ್ಕೊಂಡು ಕೆಲವರು ರಾಜಕಾರಣಕ್ಕೆ ಬಂದರು. ರಾಜಕಾರಣದಲ್ಲಿ ಉನ್ನತ ಸ್ಥಾನಗಳನ್ನ ಏರಿದ್ರು. ಹಲವಾರು ಅವರ ಜೊತೆಯಲ್ಲಿ ಮಾತಾಡ್ತಿರ್ತಕ್ಕಂಥ ಅಂದರೆ ಅವರಿಗೆ ಅಕ್ಕಪಕ್ಕದ ರಾಜ್ಯದ ಹಲವಾರು ದೊಡ್ಡ ದೊಡ್ಡ ನಟರುಗಳ ಜೊತೆ ಒಳ್ಳೆಯ ಸಂಬಂಧವಿತ್ತು. ಅವರು ಕೆಲವರು ಮುಖ್ಯಮಂತ್ರಿಗಳಾದರು. ಅವರು ಸಹ ರಾಜಕಾರಣಕ್ಕೆ ಬರಬೇಕು ಅಂತ ಮಾಡಿದಾಗ ಅದನ್ನು ನಯವಾಗಿ ತಿರಸ್ಕಾರ ಮಾಡಿದ್ರು. ಏಕೆ ಅಂತಂದರೆ, ನನ್ನ ಜನ, ನನ್ನ ನಾಡು ಬಿಟ್ಟರೆ ನನಗೆ ಯಾವುದೂ ಬೇಡ, ನಾನು ಒಂದು ಪಕ್ಷಕ್ಕೆ ಮಾತ್ರ ಸೀಮಿತ ಆಗಲ್ಲ, ಕೇವಲ ಅಧಿಕಾರಕ್ಕೋಸ್ಕರ ಯಾವುದೋ ಒಂದು ಪಕ್ಷವನ್ನು ಸೇರಿ ಬೇರೆ ಪಕ್ಷದವ್ರಿಗೆ ನನ್ನ ಅಭಿಮಾನಿಗಳಿಗೆ ನೋವುಂಟು ಮಾಡೋದು ಬೇಡ ಅಂತ ರಾಜಕಾರಣದಿಂದ ದೂರ ಉಳಿದ್ರು. ಇವತ್ತಿನವರು MP, MLA, ಮಂತ್ರಿ ಕೊಡ್ತೀನಿ ಅಂದರೆ ಓಟ್ ಬಂದುಬಿಡ್ತಾರೆ. ಆದರೆ ಅಣ್ಣವರು ಮನಸ್ಸು ಮಾಡಿದರೆ ಉನ್ನತ ಸ್ಥಾನಕ್ಕೆ ಹೋಗ್ತಿದ್ರು. ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದಂತಾನೆ ಹಲವಾರು ಪಕ್ಷಗಳು ಅವರು ಕರೆದಾಗ ಉನ್ನತ ಸ್ಥಾನವನ್ನು ಅವರು ಅಲಂಕರಿಸ್ತಿದ್ರು. ಅದೇ ರೀತಿ ಕನ್ನಡ ನಾಡು ಜಲದ ವಿಚಾರವಾಗಿ ಅಣ್ಣವರು ಯಾವತ್ತೂ ಸಹ ತಮ್ಮ ಯೋಚನೆಯನ್ನು ಮಾಡ್ತಿದ್ರು, ಹೋರಾಟದ ಹಾದಿಯನ್ನು ನಡೀತಿದ್ರು, ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡ್ತಿದ್ರು. ಬೇರೆ ಭಾಷೆಯನ್ನು ಗೌರವಿಸಿದ್ರು ಸಹ ಬೇರೆ ಸಿನಿಮಾಗಳಲ್ಲಿ ಅವರು ನಟನೆಯನ್ನು ಮಾಡೋಕ್ಕೆ ಹೋಗಲಿಲ್ಲ. ಅವರ ಜನಪ್ರಿಯತೆಯನ್ನು ಯಾವತ್ತೂ ಸಹ ಬಂಡವಾಳ ಮಾಡ್ಕೊಂಡಿಲ್ಲ. ಅವರು ಕಣ್ಣನ್ನು ದಾನ ಮಾಡಿದಂಥ ಒಂದು ಸಂದರ್ಭದಲ್ಲಿ ಇವತ್ತಿಗೂ ಸಹ ಅವತ್ತಿನಿಂದ ಇವತ್ತಿನವರೆಗೆ ಕಣ್ಣು ದಾಖಲೆಯ ಮಟ್ಟದಲ್ಲಿ ಡೊನೇಟರ್ಸ್ ಅಂದರೆ ದಾನ ಮಾಡೋರು ಮುಂದೆ ಬಂದರು. ನಿಜವಾಗ್ಲೂ ಅಣ್ಣವರು ಮಾರ್ಗದರ್ಶನ ಬೇನ್ರಿ. ಬಂಗಾರದ ಮನುಷ್ಯ ಚಲನಚಿತ್ರ ಬಿಡುಗಡೆ ಆದಾಗ ಅದರ ಇತಿಹಾಸವನ್ನು ಒಮ್ಮೆ ಓದಿದಾಗ ಹೊರಗಡೆ ದೇಶದಿಂದ ಬಂದು ಎಲ್ಲ ಕೃಷಿ ಕಡೆ ಬಂದು ರೈತ ಜನ ಆಗಬೇಕು, ನಾವು ಕೃಷಿ ಕಾರ್ಮಿಕರು ಆಗಿರಬೇಕು, ಕೃಷಿಯಲ್ಲಿ ನಾವು ಉತ್ಪಾದನೆಯನ್ನು ಮಾಡಬೇಕು ಅಂತ ಬಂದಂಥ ಹಲವಾರು ದೊಡ್ಡ ದೊಡ್ಡ ವಿದ್ಯಾವಂತರ ಇತಿಹಾಸ ಇದೆ. ಅವರ ಒಂದೊಂದು ಚಲನಚಿತ್ರ ಪರಿಣಾಮವನ್ನು ಬೀರಿವೆ. ಅದೇ ರೀತಿ ಅವರು ಆರೋಗ್ಯದ ವಿಚಾರವಾಗಿ ಎಲ್ಲಿ ನಾನು ಯಾವುದೇ ಒಂದು ಕೆಟ್ಟ ಜಾಹೀರಾತಿಗೆ ಹಣಕ್ಕೋಸ್ಕರ ಕೊಟ್ಟರೆ ನನ್ನ ಜನ ಅದೇ ಹಾದಿ ಹಿಡಿದು ಅವರ ಆರೋಗ್ಯ ಹಾಳಾಗುತ್ತೆ ಅಂತಂದ್ಬಿಟ್ಟು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಯಾವುದೇ ಕಾರಣಕ್ಕೂ ಅವರು ಹಣಕ್ಕೋಸ್ಕರ ತಮ್ಮ ಜನಪ್ರಿಯತೆಯನ್ನು ಯಾವತ್ತೂ ಮಾರ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಅಣ್ಣವರು ಇತಿಹಾಸ ಪುಟವನ್ನು ಸೇರಿದ್ರು. ಅವರು ಹೇಳತಕ್ಕಂಥ ಮಾಡತಕ್ಕಂಥ ಕಾರ್ಯ ನಿಜವಾಗ್ಲೂ ಹಲವಾರು ತಲೆಮಾರು ಉಳಿದಿರ್ತಕ್ಕಂಥ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಕಾವೇರಿ ನೀರಿನ ವಿಚಾರವಾಗಿ ಆಗಲಿ, ಅವರ ಹೋರಾಟ ಕನ್ನಡ ನಾಡು ನುಡಿ ಜಲದ ವಿಚಾರವಾಗಿ ಅವರ ಹೋರಾಟ ಸದಾ ಇರ್ತಿತ್ತು. ಅದೇ ರೀತಿ ಅಣ್ಣವರು ಹಲವಾರು ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೋಸ್ಕರ ಮಾರ್ಗದರ್ಶನದ ಒಂದು ಮಾತುಗಳನ್ನು ಆಡಿ ಅದರಿಂದ ಜೀವ ತುಂಬಿ ಹಲವಾರು ಪರಿಣಾಮವನ್ನು ಮಕ್ಕಳ ಮೇಲೂ ಸಹ ಬೀರಿದ್ದಾರೆ. ಒಳ್ಳೆಯ ದಾರಿಯಲ್ಲಿ ಹೋಗಿ ಯಾವ ವ್ಯಕ್ತಿ ಕೆಟ್ಟ ಚಾಳಿಯನ್ನು ನಡೀತಾನೆ ಅವನಿಗೆ ಶಿಕ್ಷೆ ಖಂಡಿತ ಅಂತ ಅವರ ಚಲನಚಿತ್ರಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅವರ ರಾಗ, ಅವರು ಕನ್ನಡದ ಮೇಲಿದ್ದಂಥ ಪ್ರೀತಿ, ಅವರ ಭಾಷೆ, ಅವರು ಓದಿದ್ದು ಕಡಿಮೆ, ಆದರೆ ಅವರ ಸಾಧನೆ ಯಾವ PhD ಮಾಡಿರೋರು ಸಹ ಅವರ ರೀತಿ ಮಾತನ್ನೇ ಆಗಲಿ, ಅವರ ರೀತಿ ಕನ್ನಡ ವರ್ಣನೆ ಆಗಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಜಕ್ಕೂ ಅಣ್ಣವರು ಗ್ರೇಟ್. ಇವತ್ತು ಅಣ್ಣವರ ನೆನಪು ಆಯಿತು, ಅದಕ್ಕೋಸ್ಕರ ಅಣ್ಣವರ ಒಂದು ವಿಡಿಯೋ ಮಾಡಿದ್ದೀವಿ. ಆದಮೇಲೆ ನಾವು ಹೊಸ ಹೊಸ ವಿಚಾರಗಳನ್ನು ಮುಂದೆ ತರ್ತೀವಿ. ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿ @ಜನತಾಪರಿವಾರ@gmail.com ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದ್ರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರಗಳು.